ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾದಂತಹ ಪ್ರಕರಣ ಸಂಬಂಧ ಈ ಕುಟುಂಬಕ್ಕೆ ಸನ್ಮಾನಗಳ ಮೇಲೆ ಸನ್ಮಾನ ಮತ್ತು ಏನು ಆ ಕುಟುಂಬಕ್ಕೆ ಸಲ್ಲಬೇಕು ಅದನ್ನ ತಲುಪಿಸ್ತೀವಿ ಅಂತ ಈಗ ಸರ್ಕಾರವು ಕೂಡ ಹೇಳ್ತಾ ಇದೆ. ಐತಿಹಾಸಿಕ ಸ್ಥಳ ಲಕ್ಕುಂಡಿಯಲ್ಲಿ ನಿಧಿ ಪತ್ತೆಯಾಗಿತ್ತು. ಸರ್ಕಾರಕ್ಕೆ ನಿಧಿಯನ್ನ ಆ ಕುಟುಂಬ ಒಪ್ಪಿಸಿತ್ತು. ಗಂಗವ್ವ ರಿತ್ತಿ ಕುಟುಂಬಕ್ಕೆ ಸರ್ಕಾರದಿಂದ ನೆರವಿನ ಭರವಸೆಯನ್ನ ಕೊಡಲಾಗಿದೆ. ಪಬ್ಲಿಕ್ ಟಿವಿಗೆ ಈ ಕುಟುಂಬ ಧನ್ಯವಾದವನ್ನ ಸಲ್ಲಿಸಿದೆ. ನಮಗೆ ಮಗನಿಗೆ ಉಚಿತ ಶಿಕ್ಷಣ ಕೊಡ್ತೀವಿ ಅಂತ ಸರ್ಕಾರ ಭರವಸೆ ಕೊಟ್ಟಿದೆ. ಜನವರಿ 26ರಂದು ಜಿಲ್ಲಾಡಳಿತದಿಂದ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ನೆರವು ಸಿಗಲು ಸಹಕಾರವನ್ನು ಕೊಟ್ಟಂತಹ ಪಬ್ಲಿಕ್ ಟಿವಿಗೆ ನಮ್ಮ ಧನ್ಯವಾದ ಅಂತ ರೆತ್ತಿ ಕುಟುಂಬಸ್ಥರು ಮಾತನಾಡಿದ್ದಾರೆ, ಸಂತಸವನ್ನ ಹಂಚಿಕೊಂಡಿದ್ದಾರೆ. ಮತ್ತು ಲಕ್ಕುಂಡಿ ಉತ್ಸವ ಏನು ನಡೆಯುತ್ತೆ ಅಲ್ಲಿ ಈ ಕುಟುಂಬಕ್ಕೆ ಸನ್ಮಾನ ಮಾಡಬೇಕು ಅನ್ನುವಂತಹ ತೀರ್ಮಾನವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಅದನ್ನ ಕುಡಿಕಿಂಗ್ ಐತಿಹಾಸಿಕ ಸ್ಥಳವಾದಂತಹ ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಕಸ್ತೂರವ್ವ ಅಲಿಯಾಸ್ ಗಂಗಮ್ಮ ರಿತ್ತಿ ಎನ್ನುವಂತರ ಮನೆಯಲ್ಲಿ ನಿಧಿ ಪತ್ತೆಯಾಗಿತ್ತು. ಈ ನಿಧಿಯನ್ನ ಆ ಕುಟುಂಬಸ್ಥರು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಹಸ್ತಾಂತರ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಅನೇಕ ಅಧಿಕಾರಿಗಳು, ಶಾಸಕರು, ಸಚಿವರು ಕೂಡ ಬಂದು ಆ ಒಂದು ಕುಟುಂಬದ ಜೊತೆ ಮಾತನಾಡಿದ್ರು. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ HK ಪಾಟೀಲ್ರು ಕೂಡ ಬಂದಿದ್ರು. ಅವರೆಲ್ಲ ಏನೆಲ್ಲ ಭರವಸೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಸ್ವತಃ ಈಗ ಆ ಕುಟುಂಬಸ್ಥರ ಜೊತೆನೆ ನಾವು ಮಾತಾಡಿಸುವಂಥ ಪ್ರಯತ್ನ ಮಾಡ್ತೇನೆ. ಪುಟ, ಈಗ ಇವತ್ತು ಸಚಿವರು ಬಂದಿದ್ರು, ನಿನ್ನೆ ಶಾಸಕರು, ಅಧಿಕಾರಿಗಳು ಸಾಕಷ್ಟು ಜನ ಬಂದಿದ್ರು. ನಿಮ್ಗೆ ಏನೆಲ್ಲ ಭರವಸೆಗಳು ಕೊಟ್ಟರು, ಏನು ಹೇಳಿದ್ರು ಪುಟ ಈ ಬಗ್ಗೆ? ಪುಟ, ಈಗ ನೀವು ಸಚಿವರ ಬಳಿ ಏನೇನು ಬೇಡಿಕೆಗಳನ್ನ ಇಟ್ರಿ ನೀವು ಅವ್ರ ಮುಂದೆ ಅಂತ? ನಾವು ಮನೆ ಹಾಕಿಸ್కొని ನಮಗೊಂದು ಮನೆ ಈಗ ಕಸ್ತೂರವ್ವ ರಿತ್ತಿಯವ್ರಿಗೆ ನಮ್ಮ ಜೊತೆಗಿದ್ದಾರೆ. ಅಮ್ಮ, ಇವತ್ತು ಸಚಿವರು ಬಂದಿದ್ರು, ಏನೆಲ್ಲ ಭರವಸೆಗಳನ್ನ ಕೊಟ್ರಮ್ಮ ನಿಮ್ಗೆ? ನಮ್ಗೆ ಮನೆ ಹಾಕಿಸ್ಕೊಡ್ತೀನಿ ಅನ್ನಾರು, ಜಲ ಹಿಡಿದು ಎಲ್ಲಾರ ನನ್ನ ಜೀವನ ದಾರಿ ಮಾಡ್ತೀನಿ ಅನ್ನಾರು, ಏನವನ್ನ ಉದ್ಯೋಗ ಕೊಡ್ತೀನಿ ಅನ್ನಾರು, ನಮಗೂ ಒಂದು ಉದ್ಯೋಗ ಕೊಡ್ತೀನಿ ಅನ್ನಾರು. ಖುಷಿ ಅನ್ಸುತ್ತೆ ಅವ್ರಿಗೆ ಹೇಳಿ ಜನವರಿ 26 ಎಲ್ಲ ಇದು ಮಾಡ್ತೀನಿ ಅಂತ ಹೇಳಿ ಅದು ಖುಷಿ ಅನ್ಸುತ್ತೆ. ಅಮ್ಮ, ಈಗ ಸಿಕ್ಕಂಥ ನಿಧಿಯಲ್ಲಿ 5ನೇ 1 ಭಾಗ ನಿಮ್ಗೆ ಕೊಡಬೇಕು ಅನ್ನುವಂಥದ್ದು ಕಾನೂನಿದೆ. ಅದಕ್ಕೇನಾದರೂ ತಾವು ಸಚಿವರು ಒಪ್ಕೊಂಡ್ರೆ ಹೆಂಗಮ್ಮ? ಗೌರ್ಮೆಂಟ್ ಏನು ಮಾಡ್ಕೊಂಡೆ ನಾವು ನೀನು ಗೌರ್ಮೆಂಟ್ ಏನು ಹೇಳ ಕಾನೂನು ಏನು ಮೇಡಮ್, ನೀವು ಕೂಡ ಸ್ಥಳೀಯರು. ಈಗ ಅವರ ಕುಟುಂಬದ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ನೋಡಿದ್ರಿ. ಜೊತೆಗೆ ಸಚಿವರು ಬಂದು ಕೆಲವು ಭರವಸೆಗಳನ್ನ ಕೊಟ್ಟರು. ಈ ಭರವಸೆ ಈಡೇರುತ್ತೆ ಅನ್ನುವಂಥ ನಂಬಿಕೆ ನಿಮಗಿದೆಯಾ ಮೇಡಮ್? ಇದು ಏನು ಅನ್ಸುತ್ತೆ ಮೇಡಮ್ ಇದ್ರ ಬಗ್ಗೆ ಏನು ಹೇಳ್ತಾರೆ? ಇದು ಬಡ ಕುಟುಂಬ ಇರೋದರಿಂದ ಸಚಿವರು ನಿಧಿ ಸಿಕ್ಕ ಜಾಗದಲ್ಲಿ ಸಚಿವರು HK ಪಾಟೀಲ್ರಾದಂಥ ಸಚಿವರು ಪರಿಶೀಲನೆ ಮಾಡಿ ಪ್ರಜ್ವಲ ಕುಟುಂಬ ಏನು ನಮಗೆ ನಿಧಿಯನ್ನು ಅವರು ಇಟ್ಕೊರ್ಲಿಲ್ಲ, ಸರ್ಕಾರಕ್ಕೇನು ಒಪ್ಸೈತಿ ಅದ್ರ ಪ್ರಕಾರ ನಾವು ಏನು ಸರ್ಕಾರಲಿತ್ರ ಒದಗಿಸಿ ಕೊಡಬೇಕು. ಸಾಲಿ ಡಿಗ್ರಿ ಏನು ಎಲ್ಲಿ ಮಟ್ಟ ಕಲಿತೀನಿ ಅಂತ ನಾವು ಡಿಗ್ರಿ ಮಟ್ಟ ಕಲಿತೇನೆ ಅಂದ್ರೂ ಅವಾಗ ಎಜುಕೇಷನ್ ಕೊಡಿಸ್ತೀವಿ. ಮತ್ತು ಅವ್ರ ತಾಯಿ ಕಸ್ತೂರವ್ವ ರಿತ್ತಿಯವರು ಏನು ಹೇಳಿದರು, ನಮ್ಗೆ ಬಡ ಕುಟುಂಬ ಇರೋದರ ಸಂಬಂಧ ಅವರು ನಮ್ಮ ಮನೆ ಹಾಕಿಸ್ಕೊಡ್ರಿ ಅಂತ ಕೇಳ್ಕೊಂಡ್ರು. ಅದಕ್ಕೆ ಸರ್ ಇದೇನು ಸರ್ಕಾರಲಿತ್ರ ನಾವು ಏನು ತಲುಪಿಸ್ಬೇಕು ಅದನ್ನು ತಲುಪಿಸ್ತೇವೆ ಜನವರಿ 26 ನಂತರ ಅಂತ ಹೇಳ್ಯಾರ. ಇದನ್ನೆಲ್ಲ ಮಾಹಿತಿ ಕೊಟ್ಟಿದ್ದು ಪಬ್ಲಿಕ್ ಟಿವಿಗೆ ನಾವು ಧನ್ಯವಾದಗಳು ತಿಳಿಸುತ್ತೇವೆ ಅಂತ ಹೇಳಿ ನಾನು 2 ಮಾತುಗಳು. ಮತ್ತೊಬ್ಬರು ಈಗ ಸ್ಥಳೀಯರಿಗೆ ನಮ್ಮ ಜೊತೆಗಿದ್ದಾರೆ. ಅಮ್ಮ, 470 ಗ್ರಾಂ ಚಿನ್ನವನ್ನ ಸರ್ಕಾರಕ್ಕೆ ಒಪ್ಪಿಸಿದ ನಂತರ ಆ ಕುಟುಂಬ ಅಂದ್ಕೊಂಡಿದ್ದು ಒಂದೇ, ನಮಗೇನು ಸಿಗಲ್ವೇನೋ, ನಮ್ಮ ಜಾಗವನ್ನು ಕೂಡ ಕಬಳಿಸ್ಬಿಡ್ತಾರೇನೋ ಅಂತ. ಬಟ್ ಅದ್ಯಾವುದು ಆಗಲ್ಲ ಅನ್ನುವಂತಹ ಆತಂಕದಿಂದ ದೂರ ಮಾಡುವಂತಹ ಪ್ರಯತ್ನವನ್ನು ಸರ್ಕಾರವೂ ಕೂಡ ನಡೆಸಿರೋದ್ರಿಂದ ಖುಷಿ ಅವರಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಅವರು ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ.